ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ದಾಳಿಯಾಗಿದೆ. ಬಾಲಕನ ಮೇಲೆ ಎರಗಿದೆ ಚಿರತೆ. ಪ್ರಾಣಾಪಾಯದಿಂದ ಪಾಪ ಬಾಲಕ ಪಾರಾಗಿದ್ದಾನೆ. ಬೆಳಗ್ಗೆ 11:30 ಸಮಯದಲ್ಲಿ ತಾಳು ಬೆಟ್ಟದ 7ನೇ ತಿರುವಿನಲ್ಲಿ ದಾಳಿ ಮಾಡಿದೆ ಚಿರತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಕೋರ್ಸ್ ಅದು ಚಿರತೆಗಳ ಏರಿಯಾ. ಬೆಳಗ್ಗೆ 11:30 ಸಮಯದಲ್ಲಿ ತಾಳು ಬೆಟ್ಟದ 7ನೇ ತಿರುವಿನಲ್ಲಿ ದಾಳಿ ಆಗಿರುವುದು. ಬಾಲಕನನ್ನ ಗೃಹ ರಕ್ಷಕ ದಳದ ಸಿಬ್ಬಂದಿ ಶರತ್ ಕುಮಾರ್ ರಕ್ಷಣೆ ಮಾಡಿದ್ದಾರೆ. ಗಾಯಾಳು ಬಾಲಕನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ದಾಳಿ ಮಾಡಿದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕ್ರಮವನ್ನ ತೆಗೆದುಕೊಂಡಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ದಾಳಿಯನ್ನ ಮಾಡಿರೋದು. ಒಬ್ಬ ಬಾಲಕನ ಮೇಲೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆ ಬಾಲಕ. ಅದೃಷ್ಟ ಇದೆ ಅವನು. ಬೆಳಗ್ಗೆ 11:30 ಅಂತೆ ನೋಡಿ, 11:30 ಸಮಯದಲ್ಲಿ ತಾಳು ಬೆಟ್ಟದ 7ನೇ ತಿರುವಿನಲ್ಲಿ ಆಗಿರುವಂತ ಘಟನೆ ಇದು. ಶರತ್ ಕುಮಾರ್ ಅನ್ನು ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಆ ಬಾಲಕನನ್ನ. ನೋಡಿ ಅಲ್ಲಿ ಒಂದ್ ಕಡೆ ನಿಮ್ಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕೈ ಮತ್ತು ಬೆನ್ನಿಗೆ ಪರ್ಚ್ಕೊಂಡು ಬಿಟ್ಟಿರೋದು. ಗೊತ್ತಲ್ಲ ಚಿರತೆ ಹಿಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಚಿರತೆ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ನೇರವಾಗಿ ಕತ್ತಿಗೆನೆ ಬಾಯಿ ಹಾಕ್ತಾವು. ಸೊ ಅದೇ ರೀತಿಯಾಗಿ ಟ್ರೈ ಮಾಡಿದೆ ಈ ಒಂದು ಚಿರತೆ. ಬಟ್ ಅದೃಷ್ಟವಶಾತ್ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಾಲಕನಿಗೆ ಎಲ್ಲೆಲ್ಲಿ ಗಾಯ ಆಗಿದೆ ಮತ್ತು ಸಹಜವಾಗಿ ಆತನ ಜೊತೆಗೆ ಯಾರೆಲ್ಲ ಇದ್ರು, ಆತ ಒಬ್ಬನೇ ಹೋಗಿದ್ನ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಶ್ರೇಯಸ್ ಅಂತೇಳಿ ಈತ ಚನ್ನಪಟ್ಟಣ ಮೂಲದ ಬಾಲಕ ತನ್ನ ತಂದೆಯ ಜೊತೆಗೆ, ತನ್ನ ಕುಟುಂಬದ ಜೊತೆಗೆ ಪಾದಯಾತ್ರೆಯನ್ನ ಹೋಗುವಂತ ವೇಳೆ ಘಟನೆ ನಡೆದಿದೆ. ಮಲೆ ಮಹದೇಶ್ವರ ಬೆಟ್ಟದ ಪೊನ್ನಾಚಿ ಕ್ರಾಸ್ ನಲ್ಲಿ ಆಗಿರ್ತಕ್ಕಂಥ ಅವಘಡ ಇದು. ಕಳೆದ 1 ತಿಂಗಳ ಹಿಂದಷ್ಟೇ ಮಂಡ್ಯ ಮೂಲದ ಯುವಕರನ್ನ ಚಿರತೆ ದಾಳಿ ಮಾಡಿ ಕುಂದಾಕಿತ್ತು. ಅದಾದ ಬಳಿಕ ಆ ಒಂದು ಘಟನೆ ಮಾಸುವ ಮುನ್ನವೇ ಇದೀಗ 2ನೇ ಘಟನೆ ನಡೆದಿರುವಂತದ್ದು. ಪೊನ್ನಾಚಿ ಕ್ರಾಸ್ ನ ಬಳಿ ಪೋಷಕರ ಜೊತೆಗೆ ಬಾಲಕ ಶ್ರೇಯಸ್ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದೆ. ಕೂಕೊಂಡಂತ ಸಂದರ್ಭದಲ್ಲಿ ಚಿರತೆ ಬಾಲಕನನ್ನ ಬಿಟ್ಟು ಎಸ್ಕೇಪ್ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಲಕನಿಗೆ ಕುತ್ತಿಗೆಯ ಭಾಗದಲ್ಲಿ ಗಂಭೀರವಾದ ಗಾಯಗಳಾಗಿದೆ. ಜೊತೆಗೆ ಬಾಲಕ ಕೂಡ ಸಾಕಷ್ಟು ಗಾಬರಿಯಿಂದ ಏನು ಕೂಕೊಂಡಿದ್ದಾನೆ. ಈಗ ಸಂಬಂಧಪಟ್ಟಂತೆ ಮಲೆ ಮಹದೇಶ್ವರ ಬೆಟ್ಟದ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪದೇ ಪದೇ ಈ ಬೆಟ್ಟದ ಮಾರ್ಗದ ಪಾದಯಾತ್ರೆಯ ಭಕ್ತರಿಗೆ ಚಿರತೆ ಹಾವಳಿ ನೀಡ್ತಾ ಇರೋದು ಪಾದಯಾತ್ರಿಗಳಿಗೆ ಆತಂಕವನ್ನ ಉಂಟು ಮಾಡಿದೆ. ನಿಜಕ್ಕೂ ಪಾದಯಾತ್ರೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸೇಫಾ ಅಲ್ವಾ ಅನ್ನೋದ್ರ ಬಗ್ಗೆ ಇದೀಗ ಅರಣ್ಯ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕಿದೆ. ರಾಮ್, ಥ್ಯಾಂಕ್ ಯು.